ಇವ್ರು ಹೇಳಿದ್ರು ಚಕ್ರವರ್ತಿ ಪ್ರಸಾದ್ ಚೆನ್ನಾಗಿದೆ ಆತನ ಅಂತ ತಂದು ತೋರಿಸ್ತೀನಿ. ಬಿಡಿ 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 ಆಯ್ತು ಈಗ ಈಗ ಮಕ್ಳು ಯಾರು ಇಲ್ವಾ? ಮಕ್ಳು ಮೊಮ್ಮಕ್ಳು ಇಲ್ಲ ಇಲ್ಲ ಹಂಗೆಲ್ಲ ಇಲ್ಲ. ಬಟ್ ಒಳ್ಳೇದಾಗ್ಲಿ. ಇವಾಗ ನನ್ ಮುಖ ಎಲ್ಲ ಕಾಣಿಸ್ತಿದೆಯಲ್ಲ, ಎಲ್ಲಾರ್ ಮುಖ ಕಾಣ್ತೀನಿ, ಚೆನ್ನಾಗಿ ನೋಡ್ತೀನಿ, ನನ್ ಕೆಲಸ ನಾನ್ ಮಾಡ್ಕೊಂತೀನಿ, ಓಡಾಡ್ತೀನಿ, ಸಂತೋಷವಾಗಿ ಈ ತರ ಮಾಡ್ಕೊಂಡು ಆಮೇಲೆ ಎಲ್ಲ ಮಗ ನಾನ್ ಇಲ್ದಿರೋ ಟೈಮಲ್ಲಿ ಬಂದ್ಬಿಟ್ಟು ಕಳ್ಳನ್ ತರ ಬಂದ್ಬಿಟ್ಟು ಹೋಗ್ತಾನೆ. ಬಂದ್ಬಿಟ್ಟು ಕಳ್ಳನ್ ತರ ಬಂದ್ಬಿಟ್ಟು ಇವ್ರಿಗೆ ಏನೋ ಒಂದು ಎಲೆ ಅಡಿಕೆ ಒಂದೇನೋ ಒಂದ್ ಕೆಜಿ ಹಣ್ಣು ಕೊಟ್ಬಿಟ್ಟು ಹೋಗ್ತಾನೆ. ಲಕ್ಷ್ಮಮ್ಮ ಅಂತ ಇವ್ರು ಬಂದ್ಬಿಟ್ಟು ಸಾವಿರಾರು ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿರೋ ಟೀಚರ್. ಇವಳಿಗೆ ಒಬ್ರು ಮಗಳಿರ್ತಾಳೆ. ಅವಳು ಒಬ್ಬ ಮುಸ್ಲಿಂ ಹುಡುಗನಿಗೆ ಮದ್ವೆ ಆಗ್ತಾಳೆ ಲವ್ ಮಾಡಿ. ಸೊ ಇವರು ಇಷ್ಟ ಇಲ್ಲ ಅಂದ ತಕ್ಷಣ ಅವ್ರು ಬಿಟ್ಟು ಇದಕ್ಕೋಗ್ಬಿಡ್ತಾರೆ ಬಾಂಬೆಗೆ. ಸೊ ಇವರು ಒಂದು 11-12 ವರ್ಷಗಳ ಕಾಲ ದೇವಸ್ಥಾನ ಹೋಗಿ ಅಲ್ಲಿ ಮಲ್ಕೊಂಡು ಜೀವನ ಮಾಡ್ತಿರ್ತಾರೆ. ಇಲ್ಲಿ ಯಲಹಂಕದಲ್ಲಿ ಒಂದು ದೇವಸ್ಥಾನ ಹತ್ರ ಬರ್ತಾ ಸರಿ ಒಂದು ಆಶ್ರಮ ಅಲ್ಲಮ್ಮ, ಯಲಹಂಕ ಅದೇಳಿ ಸಾಯಿಬಾಬಾ ಆಶ್ರಮ ಅಂತ ಬರ್ತಾರೆ. ಆಮೇಲೆ ಏನಾಗುತ್ತೆ, ಆಮೇಲೆ ಅಲ್ಲಿ ಯಾರೋ ಇದ್ರು ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಅಲ್ಲಲ್ಲ ಆಶ್ರಮದಲ್ಲಿ ನಿಮ್ಗೆ ಆಶ್ರಯ ಇಲ್ಲ ಅಂತಾರ. ಅದು ಯಾಕಂದ್ರೆ ಮನಿ ಪೇ ಮಾಡ್ಬೇಕು, ಮಂತ್ಲಿ ಚಾರ್ಜ್ ಮಾಡ್ತಾರಲ್ಲ ಆಶ್ರಮ ಅಂತ, ಅಲ್ಲಿ ಹೋಗ್ತಾರ. ಅಲ್ಲಿ ಬನಿ ಇಲ್ಲ ಕೊಡಕ್ ಆಗಲ್ಲ. ನಾನ್ ಸ್ಯಾಡ್ ಆಗಿ ಕುತ್ಕೊಂಡಿದ್ದಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವಾಗಿಂದ ಯಾರೋ ಒಬ್ಬ ರಸ್ತೆಯಲ್ಲಿ ನಾನು ಇವ್ರು ನೋಡ್ಬಿಟ್ಟು ನನ್ಗೆ ಫೋನ್ ಹಾಕಿ ಹೋಗ್ತೀನಿ ಸಿಗ್ತಾರೆ. ನೀವು ಬಂದು ಎಷ್ಟು 3 ವರ್ಷ ಆಯ್ತು. ಏನ್ ಓದಿರೋದು ನೀವು? ನಾನ್ ಟೀಚರ್, ರಿಟೈರ್ಡ್ ಟೀಚರ್, TCH. ಗೌರ್ಮೆಂಟ್ ಟೀಚರ್, ಪ್ರೈವೇಟ್ ಪ್ರೈವೇಟ್ ಟೀಚರ್. ಇವ್ರು ಗೊತ್ತಿಲ್ಲ ಬಿಸಿ ಪಾಟೀಲ್ ಶಿವರಾಮ್ ಅವ್ರ ಸ್ಕೂಲಲ್ಲಿ ಇವರು ತ್ರಿಶೂಲ್ ಸ್ಕೂಲ್, ಆ ಸ್ಕೂಲಲ್ಲಿ ಇವರು ಆತರ ಎಷ್ಟು ಸ್ಕೂಲ್. ಅವ್ರ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್? ನಾನ್ ಕಾಪಾಡಿದ್ದೆ ದೇವರು. ಈ ಮಗನ್ ರೂಪದಲ್ಲಿ ಇದಾರೆ ಅಂತಾರೆ. ಮಗನ ಮೊಮ್ಮಗನ ತಮ್ಮನ ಮೈದನ ಎಲ್ಲ ಒಂದು. ಬಟ್ ಈಸ್ ಮೈ ಸೇವಿಯರ್, ಐ ಕ್ಯಾನ್ ಸೇ. ಬಟ್ ಏನಂದ್ರೆ ಇವರು ಒಂಥರ ಹೈಲಿ ಇಂಟೆಲಿಜೆಂಟ್. ಅವ್ರ ಇಂಗ್ಲಿಷ್ ನನಗೆ ಬರಲ್ಲ. ನಮ್ಮ ಇಂಗ್ಲಿಷ್ ಕಲ್ಸ್ಕೊಡಿ ಸ್ವಲ್ಪ. ಮತ್ತೆ ಸರ್ ಇವರು ನಂಗೆ ದೊಡ್ಡ ನ್ಯೂಸ್ ಆಗಿತ್ತು. ಇದು ಸ್ವಂತ ಮೊಮ್ಮಗಳೇ ಮಗಳೇ ಮನೆ ತಕ್ಕ ಹೋಗಿದ ತಕ್ಷಣ ಬಾಗಲಾಗ್ತಾಳೆ. ದೊಡ್ಡ ನ್ಯೂಸ್ ಅವಾಗ. ಇವರು ಗೊಲ್ರಟ್ಟಿಲಿ ಇರ್ತಾರೆ. ಇವ್ರ ಹೆಸರು, ಅದಕ್ಕೆ ನಾನು ಹೆಸರು ಇಟ್ಬಿಟ್ಟಿದ್ದೀನಿ ಗೊಲ್ರಟ್ಟಿ ಅಂತ. ಇವರಿಗೆ ಮಕ್ಕಳು ಮೊಮ್ಮಕ್ಕಳಲ್ಲಿ ಯಾರು ಸೇರ್ಸಲ್ಲ. ಹಂಗೆ ಇವರು ಪ್ರೀತಮ್ಮ ಅಂತ. ಇವ್ರು ಫಸ್ಟ್ ಬಂದು ನಿಮ್ಮಮ್ಮ ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 1.5 ವರ್ಷ ಆಯ್ತು. ಇಲ್ಲ ಇವ್ರಿಗೆಲ್ಲ ರಿಜಿಸ್ಟರ್ ಏನಾದ್ರು ಮೇಂಟೈನ್ ಮಾಡ್ತೀರಾ? ಇವಾಗ ಬಂದಿದ್ರು ಎಲ್ಲ ಫೈಲ್ಸ್ ಇದೆ. ಇವ್ರು 1.5 ವರ್ಷ ಆಯ್ತು. ಇವ್ರನ್ನ ಸಿಕ್ಕಾಗ ಇವ್ರ ನನ್ ಮುಖನೇ ನೋಡಿರಲ್ಲ. ಅಂದ್ರೆ ಇವ್ರಿಗೆ 2 ಕಣ್ಣು ಕಾಣಿಸ್ತಾ ಇರಲ್ಲ. ಆಮೇಲೆ ಕರ್ಕೊಂಡ್ಬಂದು ಸ್ವಲ್ಪ ನನಗೂ ಸ್ವಲ್ಪ ಇನ್ನು ನನಗಿನ್ನು ಮದ್ವೆ ಆಗಿಲ್ಲ, ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ, 2 ಕಣ್ಣು ಕೊಡ್ಸಪ್ಪ ಅಂದ್ರು. ಹೌದ್ ತಾನೆ? ಮತ್ತೆ ದೇವ್ರು, ನನ್ಗೆ ದೇವ್ರು ನೀವು. ಮತ್ತೆ ಕತ್ಲೆ ಇರುವಾಗ ಕತ್ಲೆಗೆ ಅವ್ರನ್ನು ಇವ್ನು ಬೆಳಾಡ್ತಾ ಇದ್ದೆ ಕರ್ಕೊಂಡೋಗಿ. ನೀವು ಬೆಳಕು ತುರ್ದು ನೀವೇ ಇಲ್ಲ ಹಂಗೆಲ್ಲ ಇಲ್ಲ. ಬಟ್ ಒಳ್ಳೇದಾಗ್ಲಿ. ಇವಾಗ ನನ್ ಮುಖ ಎಲ್ಲ ಕಾಣಿಸ್ತಿದೆಯಲ್ಲ, ಎಲ್ಲಾರ್ ಮುಖ ಕಾಣ್ತೀನಿ, ಚೆನ್ನಾಗಿ ನೋಡ್ತೀನಿ, ನನ್ ಕೆಲಸ ನಾನ್ ಮಾಡ್ಕೊಂತೀನಿ, ಓಡಾಡ್ತೀನಿ, ಸಂತೋಷವಾಗಿ ಈ ತರ ಮಾಡ್ಕೊಂಡು ಆಮೇಲೆ ನಿಮ್ಗೆ ಮಾಗಡಿ ರಸ್ತೆ ಇದ್ ಗೊತ್ತಲ್ಲ ನಿಮ್ಗೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಫೇಮಸ್. ಅದು ಕಟ್ಸಿದವ್ರು ಇವ್ರು. ಅವರ ಮನೆತನ ಇಲ್ಲಿ ಕಟ್ಸಿದವ್ರು. ಅದೇ ಮೇನ್ ರೋಡ್ ಅಲ್ಲೇ ಒಂದು 1.5 ಕೋಟಿ ರೂಪಾಯಿ ಮನೆ ಕೂಡ. ಅವ್ರ ಮಕ್ಳು ಯಾರು ಸೇರ್ಸಲ್ಲ. ಮಕ್ಕಳೆಲ್ಲ ಗವರ್ಮೆಂಟ್ ಜಾಬ್ ಇದ್ದಾರೆ. ಅವ್ರ ಮಗ ಬಂದ್ಬಿಟ್ಟು KC ಜನರಲ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾರೆ, ಗೌರ್ಮೆಂಟ್ ಜಾಬ್. ಇವ್ರ ಹಸ್ಬೆಂಡ್ ಬಂದ್ಬಿಟ್ಟು ಫಾರೆನ್ಸಿಕ್ ಇದೆಯಲ್ಲ ರಿಪೋರ್ಟ್ ಮಾಡ್ತಾರಲ್ಲ KC ಹಾಸ್ಪಿಟಲ್. ಇದು KC ಜನರಲ್ ಅಲ್ಲ, ವಿಕ್ಟೋರಿಯಾದಲ್ಲಿ ಫಾರೆನ್ಸಿಕ್ ಸೂಪರ್ ಗೊತ್ತಾಗಿಲ್ಲ. ಎಲ್ಲ ಮಗ ನಾನ್ ಇಲ್ದಿರೋ ಟೈಮಲ್ಲಿ ಬಂದ್ಬಿಟ್ಟು ಕಳ್ಳನ್ ತರ ಬಂದ್ಬಿಟ್ಟು ಹೋಗ್ತಾನೆ. ಕಳ್ಳನ್ ತರ ಬಂದ್ಬಿಟ್ಟು ಇವ್ರಿಗೆ ಏನೋ ಒಂದು ಎಲೆ ಅಡಿಕೆ ಒಂದೇನೋ ಒಂದ್ ಕೆಜಿ ಹಣ್ಣು ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ನಾನು ಭರವಸೆ ಇರಲ್ಲ, ಅಷ್ಟೇ ಹೋಗ್ಬಿಡ್ತಾನೆ.
ಅಂತ ಕಳ್ಳನ್ ಮಗ ಅವ್ನು. ಸಿಗ್ಲಿ ಅಂತ ಕಾಯ್ತಾ ಇದೀನಿ, ಸಿಕ್ಕರೆ ಮಾತ್ರ ಬೇರೆ ತರ ಮಾಡಕ್ತೀನಿ ನಾನು. ಎಂಟ್ರಿ ಮಾಡಕ್ ಬಂದವ್ರೆ. ಸರ್ ಹ್ಮ್. ನಮ್ದ ಇವರೇನು ಚೆನ್ನಾಗಿ ಓದಿದ್ದ ಇದು ಕೊರೋನಾ ಬಂದಾಗ ಎಲ್ಲಿ ಸೇರಿಸಿದ್ದು ಎಲ್ಲ ಕಡೆ ಇಲ್ಲಿ ಕೊರೋನಾ ಬಂದಿತ್ತಾ? ಅವಾಗ ಅಲ್ಲಿ ನಮ್ ಸೇರಿಸಿ ನಾನು ದೇವದಲ್ಲಿ ಸೇರಿಸಿ 15 ದಿವಸ ಆಯ್ತು ನಾವು. ಅದಕ್ಕೆ ಇದ್ರ ಮೇಲೆ ನಮ್ಗೆ ಇಷ್ಟ ಹೋತು ಎದ್ದಂದ್ರೆ ಮಲ್ಕೊಂಡಾಗ್ಲೂ ಎದ್ದಾಗ್ಲೂ ನೋಡ್ಬೇಕು ಅಂತ. ಅನ್ನ ಕೊಟ್ಟವ್ರೆ ಹ್ಮ್. ಅವರೇ ನಮ್ ದೇವ್ರು. ಯಾರು ನಮ್ಮ ಮಕ್ಕಳಿಗೆ ಹೋಗ್ಲಿಲ್ಲ. ನಾನ್ ಬಂದು 4 ವರ್ಷ ಮೇಲೆ ಆಯ್ತು. ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಬರ್ತಿರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ನನ್ ಫೋಟೋನ ಇವರೆಲ್ಲ ಕೇಳ್ಕೊಂಡು ಹಚ್ಕೊಂಡ್ರು. ಅವ್ರೇ ಹಚ್ಕೊಂಡಿರೋದು. ನಾನ್ ಹೇಳ್ತಾ ಇದ್ದೀನಿ, ನನ್ ಮುಖ ಯಾಕೆ ನೋಡ್ತೀರಪ್ಪ, ಆಮೇಲೆ ಬೆಳಿಗ್ಗೆ ಎದ್ಬಿಟ್ಟು ಏನೋ ರಾತ್ರಿ ನನ್ ಮೇಲೆ ಬರ್ತದೆ ಬೇಡ ಅಂತ ಹೇಳಲ್ಲ. ಅವಾಗಿಂದ ನಂಗೆ ನಮ್ಮ ಹುಡುಗರವರೇ ಕೆಲವರೆಲ್ಲ ಅಷ್ಟಿಲ್ಲ ಅಂತೆಲ್ಲ ಅವರೆಲ್ಲ ತಂದ್ಬಿಟ್ಟು ಅವರೇ ಹಾಕೊಟ್ಟಿರೋದು. ಮತ್ತೆ ಇಲ್ಲೇ ಯಾರೋ ಅಲ್ಲೊಬ್ಬ ಲಾಸ್ಟ್ ಒಬ್ರು ಮಲ್ತಾ ಇದ್ರಪ್ಪ, ಅವರು ತೀರೋಗ್ಬಿಟ್ರು. ಇದು ಕೆಳಗಡೆ ಮಾಡ್ಸಿದ್ ಬ್ಯಾನರ್ ಅದು, ಅದನ್ನ ಇವ್ರು ಕತ್ತಿತ್ತು ನೀಟಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿರೋದ್ರಲ್ಲಿ ಓಕೆ ಓಕೆ ಓಕೆ. ಆತರ. ಸರ್ ಆ ಕಡೆ ಹೇಳ್ತಾ ಇದ್ದಾರೆ ಪಾಪ. ಅವ್ರದ್ದು ಒಂದು ಸ್ವಲ್ಪ ನೋಡಿ. ಈ ಕಡೆ ನೋಡಿ. ನಾನು ಬಂದು 6 ತಿಂಗಳಾಯ್ತು. 7 months ಆಯ್ತು. ಎಲ್ಲ ಒಬ್ರು ಕೌನ್ಸಿಲರ್ ಅಂತ ಅವ್ರ ಹತ್ರ ಇದ್ದೆ. ಎಲ್ಲ ಅಂದೆಲ್ಲ ಹಣ ಚಿನ್ನ ಎಲ್ಲ ಏಮಾರ್ತಿದ್ರು, ನಾನು ತಾಯಿ ತರ ನೋಡ್ಕೊಂತೀವಿ ಅಂತ ಇವೆಲ್ಲ ಊರು ಬಿಟ್ಟು ಹೋಗ್ಬಿಟ್ಟ. ನಾನು ಬಹಳ ಕಷ್ಟಪಡ್ತಾರೆ. ಅವ್ರಿಗೆ ಮಗಳ ತರ ಇದ್ರು. ಅವ್ರು ಹೇಳಿದ್ರು ಈ ತರ ಆಶ್ರಮ ಚೆನ್ನಾಗಿದೆ, ನಾನು ಇಲ್ಲಿ ಸೇರಿಸ್ತೀನಿ, ಅಲ್ಲೇ ಇದ್ಬಿಡ, ವಯಸ್ಸಾಯ್ತು, ನೆಕ್ಸ್ಟ್ ದಿನ ದೇವಸ್ಥಾನ ಅಂತ ಸುತ್ತಾಡ್ತೀವಿ ಅಂತ ಅವ್ರು ಕರ್ಕೊಂಡು ಹೋಗ್ಬಿಟ್ಟು. ನೀವ್ ನೋಡ್ರಿ ಒಳ್ಳೆ ಫ್ಯಾಮಿಲಿ ಅವ್ರ ತರ ಕಾಣಿಸ್ತೀರಿ. ತಂದ್ ಮಕ್ಕಳು ಸರ್ ಎಲ್ಲ ಒಳ್ಳೇದಿದೆ. ಎಲ್ಲ ಹೋಗ್ಬಿಟ್ರು ದೊಡ್ಡವರೆಲ್ಲ. ನಾನು ಈ ತರ ಒಂದೇ ಒಬ್ಳಿದ್ದೀನಿ, ಮಕ್ಳು ಯಾರಿಲ್ಲ ನನಗೆ. ಈ ತರ ಮಕ್ಳೆಲ್ಲ ನೋಡ್ಕೊಂತ ಇದ್ದೆ. ಎಷ್ಟು ದಿನ ಆಗೋದು ನಡಕ್ ಆಗ್ತಾ ಇಲ್ಲ, ಕಾಲ್ ಸ್ವಲ್ಪ ಪೆಟ್ಟು ಬಿದ್ದು. ಆಗ್ಲಿಂದ ಇವ್ರು ಹೇಳಿದ್ರು ಸೆಕ್ಯೂರಿಟಿ ಪ್ರಸಾದ್ ಚೆನ್ನಾಗಿದೆ ಆಶ್ರಮ ಅಂತ ತಂದು ತೋರಿಸಿ. ಬಿಡಿ 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 ಆಯ್ತು. ಈಗ ಮಕ್ಳು ಯಾರು ಇಲ್ವಾ? ಮಕ್ಳು ಮೊಮ್ಮಕ್ಳು ಇಲ್ಲ, ಅಕ್ಕ ತಮ್ಮ? ಬಟ್ ತುಂಬಾ ಚೆನ್ನಾಗಿದ್ದವರು. ಅದೇ ಸ್ವಲ್ಪ ಅದೇ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಒಳ್ಳೆ ಫ್ಯಾಮಿಲಿಯಿಂದ. ಮಂಡಿ ನೋವು ಚೆನ್ನಾಗವ್ರೆ. ಬಟ್ ಏನಂದ್ರೆ ನನಗೇನಂದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ನಂಗೆ ಸ್ವಲ್ಪ ನೀಟಾಗಿರ್ಬೇಕು, ಗಲೀಜು ಗಿಲೀಜ್ ಎಲ್ಲ ಇರಬಾರ್ದು, ಆತರ ಒಳ್ಳೆ ಹಾಸ್ಟೆಲ್ ತರ ಇದೆ ಸರ್ ಇದು, ಆಶ್ರಮ ತರ ಇಲ್ಲ. ವೆದರ್ ಓಪನ್ ಆಗಿ ಹೇಳ್ತೀನಿ, ವೆದರ್ ಪ್ರಾಮಿಸ್ ನೀವು ಬರ್ತೀರಾ ಅಂತ ಮಾಡಿದ್ದಲ್ಲ ಕೇಳಿ. ಇವ್ರು ಬರ್ತಾರೆ ಅಂತ ಯಾರು ಹಿಂಗ್ ಆಗಿದ್ದೀರಾ? ದಿನ ಎಷ್ಟೇ ಕ್ಲೀನ್ ಆಗಿರುತ್ತೆ. ಈ ಅಮ್ಮ ಕೋಟೆಗಿದ್ದವ್ರು, ಈ ಅಮ್ಮ ಇವತ್ತವರೆಗೂ ಪೌಡರ್ ಹಾಕ್ದೆ, ಸ್ಟಿಕ್ಕರ್ ಇಕ್ತೆ, ಈ ತರ ಹಿಂಗ್ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಆಚರಣೆ ಬರಲ್ಲ. ಈ ಅಮ್ಮ ಪೌಡರ್ ಎಲ್ಲ ತಂದು ಕೊಟ್ಟಿದೀವಿ. ಮತ್ತೆ ನೋಡ್ರಿ ಇವೆಲ್ಲ ಬಂದ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಇಲ್ದೆ ಇಂತಿದ್ವಿ ಅಮ್ಮ. 1 ಗ್ರಾಮ್ ಗೋಲ್ಡ್ ತಂದು ಹಾಕೊಟ್ಟಿದೀನಿ, ಯಾಕಂದ್ರೆ ಅದೆಲ್ಲ ಗೊತ್ತಾಗಬೇಕು, ಎಲ್ಲ ಬೇಕೇ ಬೇಕು ಆತರ. ನಮ್ಗೆ ಹಂಗೆ ಸರ್, ಏನಂದ್ರೆ ಸ್ವಲ್ಪ ಇದ್ರೂನು ನೀಟಾಗಿ ನೋಡ್ಕೋಬೇಕು. ಸರ್ ಕ್ಲೀನ್ ನೋಡಿದ್ರೆ ನಮ್ಗೆ ಹಾಸ್ಟೆಲ್ ಹೆಂಗಿರುತ್ತೋ ದುಡ್ಡು ಕೊಟ್ಟು ಹಾಸ್ಟೆಲ್ ಸೇರ್ಕೊತಾರಲ್ಲ, ಇದಾರಲ್ಲ ಸ್ವಲ್ಪ ಬೀಳ್ತಾರೆ, ಅದಕ್ಕೆ ಅವ್ರ ಮಧ್ಯೆ ಹಾಕಿದೀನಿ ನಾನು, ಸ್ವಲ್ಪ ಸಪೋರ್ಟ್ ಮಾಡ್ಲಿ ಇದು ಅಂತ. ಹಂಗೆ ಈ ವಜ್ಜಿಗೆ ಬಂದ್ಬಿಟ್ಟು, ಈ ವಜ್ಜಿನೂ ಅಷ್ಟೇ, ಈ ವಜ್ಜಿಗೆ ಎಲ್ಲ ಇದ್ದು ಯಾರು ಇಲ್ಲ. ಈ ವಜ್ಜಿಗೆ 7 ಜನ ಮಕ್ಕಳು, 12 ಜನ ಮೊಮ್ಮಕ್ಕಳು. ಮೊಮ್ಮಕ್ಕಳಿಗೆಲ್ಲ 45-46 ಏಜ್. ಇದುವರೆಗೂ ಯಾರು ಬಂದಿಲ್ಲ. ಇವಾಗ ಕೇಳಿ ನಮ್ಮ ಮಕ್ಕಳು ಒಳ್ಳೆಯವರು ಅಂತ ಹೇಳಿದ್ರು. ನೀವ್ ಬಂದಮ್ಮ ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಎಷ್ಟು? 4 ವರ್ಷ ಆಯ್ತು. 4 ವರ್ಷದಿಂದ ಇವ್ರ ಮಕ್ಕಳು ಇಲ್ಲೇ ಇರೋದು. ಫೋನ್ ಮಾಡಿ ಕರೆದ್ರು ಬರಲ್ಲ. ಫೋನ್ ಮಾಡ್ಕರ್ದು ನನ್ ಮಗ ಹೋಗ್ಬೇಡ ಅಂದ. ನಮ್ ಪಕ್ಕದ ಮನೆಗಿದ್ದವನು ಬಲವಂತ ಮಾಡಿ ಕರ್ದಿದ್ದಕ್ಕೆ ನಮ್ಮ ಅಮ್ಮನ ಬೆಳಗ್ಗೆ ದಿನ ಕರ್ಕೊಂಡು ಹೋಗ್ತೀನಿ ಅಂದ. ಅವನು ಇಲ್ಲ, ನಿಮ್ಮ ಅಮ್ಮನ ಇವಾಗ ಎಲ್ಲಿ ಇಟ್ಕೊಂಡ್ಕಾಗಲ್ಲ, ಕೊರೋನಾಗೆ ಕರ್ಕೊಂಡು ಹೋಗಿ ಆಶ್ರಮ ಇರ್ತೀನಿ ಅಂದ. ಸಾರ್ ಫೋನ್ ಮಾಡಿದ್ದಕ್ಕೆ ನಾನು ಊರಲ್ಲಿಲ್ಲ, ಬೆಳಗ್ಗೆ ಬಂದು ನಾವು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅವ್ನ ಆಸೆ ಬಿದ್ದು ರಾತ್ರಿನೇ ಕರ್ಕೊಂಡು ಹೋಗ್ಬೇಕು. ಆಯ್ತಾ? ಹಿಂಗ್ ಹೇಳಿದ್ರು, ನನ್ ಮಗ ಬೇಡ ಅಂತ, ಹೋಗ್ಬೇಡ ಅಂತ, ನಾವು ಫ್ರೆಂಡ್ ಕರ್ಕೊಂಬಂದ್ ಬಿಟ್ಟ. ಸರಿ, ಅವ್ರ ಮಗ ಇವಾಗ ಇನ್ನು ಏನ್ ಅಲ್ಲ, ನಾನೇ ಫೋನ್ ಮಾಡಿದೀನಿ. ಕಲಿತಾನೆ. ಇವ್ರ ಮಗ ಏನ್ ಮಾಡ್ತಾನೆ ಇವಾಗ? ಆಯ್ತು, ಇಲ್ಲಿ ಬಂದಿರೋದು ಗೊತ್ತಾನೆ. ಸರಿ, ಈಗ ನಿಮ್ಮ ತಾಯಿನ ಯಾರೋ ಬಂದ್ ಸೇರಿಸ್ತಾರೆ, ನೀವೇನ್ ಮಾಡ್ತೀರಾ? ನೆಕ್ಸ್ಟ್ ಡೇನೆ ಓಡ್ ಬರ್ತೀರಾ, ನಮ್ ತಾಯಿನ ಕಳ್ಸಪ್ಪ ಅಂತ. 4 ವರ್ಷ ಆಯ್ತು, ಯಾಕೆ ಬಂದಿಲ್ಲ ಕೇಳಿ ಮಗ? ಬಂದಿಲ್ಲ. ನಾನು 2 ಸರಿ ಫೋನ್ ಮಾಡಿದೀನಿ. ಅವ್ರನ್ನ ಕರ್ಕೊಂಡು ಹೋಗಿ, ಮಕ್ಳು ತುಂಬಾ ಜನ ಅಲ್ಲ, ಅಕ್ಕ ಅಣ್ಣ ಕರ್ಕೊಂಡು ಹೋಗ್ಲಿ ಅಂತ, ಅಣ್ಣ ಅಕ್ಕ ಕರ್ಕೊಂಡು ಹೋಗ್ಲಿ ಅಂತ. ಇಲ್ಲ ಯಾಕೆ ಬರ್ಲಿಲ್ಲ ಯಾರು ಮಕ್ಕಳು? ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ?
ಯಾಕೋ ನನ್ಗೆ ಗೊತ್ತಿಲ್ಲ, ನಾನು ಆಶ್ರಮಕ್ಕೆ ಹೋಗಲ್ಲ ಅಂದಿದ್ರು ಹೋಗ್ಬಿಡ. ಕೋಪಕ್ಕೆ ಬಂದಿಲ್ಲ. ಬಿಟ್ಕೊಡ್ತಾರಲ್ಲ ತಾಯಿ ನೋಡಿ, ತಾಯಿ ಮನಸ್ಸು ಎಷ್ಟು ಒಳ್ಳೇದು. ಮಗನ ಒಪ್ಕೊಳ್ತಾ ಇಲ್ಲ, ನಾನು ಬೈಯಕ್ ರೆಡಿ ಇಲ್ಲ ಅವರು. ಅಲ್ಲ ಒಪ್ಕೊಂತ ಇಲ್ಲ, ಕೆಟ್ಟವ್ರಂತ ಒಪ್ಕೊಳ್ತಾ ಇಲ್ಲ ಅವ್ರ ಮಗನ. ತಾಯಿ ಅಂದ್ರೆ ಹಂಗೆ ಅನ್ಬೇಕು. ಈಗ ಬ್ರದರ್, ಈಗ ಆಯ್ತು ಒಂದ್ 2 ದಿನ ಅಮ್ಮ ಕಾಸು ಏನ್ ಮಾಡ್ತೀವಿ ಹೇಳಿ, ಓಡಾಡ್ಬಿಡ್ತೀವಿ. ಹೌದೌದು. ನೀವ್ಯಾರ ನಮ್ಮ ಅಮ್ಮನ್ ಸಾಕಕ್ಕೆ ಅಂತೀವಿ ನಾವು. ಇವ್ರಿಗಿರೋ ಪ್ರೀತಿ 10% ಅವ್ರಿಗೆ. ಆಯ್ತು ಬಿಡಮ್ಮ, ನಿಮ್ ಮಕ್ಳು ಒಳ್ಳೆಯವರು. ನಿಮ್ ಮಕ್ಳು ಒಳ್ಳೆಯವರು. ಬನ್ನಿ ಬನ್ನಿ. ನಾನು ಒಳ್ಳೆಯವರಲ್ಲ, ನಿಮ್ ಮಕ್ಳು ಒಳ್ಳೆಯವರು. ಅಜ್ಜಿ ಅಜ್ಜಿ ಅಜ್ಜಿ, ಇವ್ರು ಒಳ್ಳೆಯವರ, ನಿಮ್ ಮಗ ಒಳ್ಳೆಯವರ? 4 ವರ್ಷದಿಂದ ನೋಡ್ಕೊಂಡ್ರೆ ಇವ್ರು ಒಳ್ಳೆ. ಮುಂಚೆ 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 ಮಗ ಒಳ್ಳೆಯವ್ರ? ಮುಂಚೆ ನೋಡ್ಕೊಂತ ಇದ್ದ, ಅವನ ಜೀವದಲ್ಲಿ ಮನೆ ಬಿಟ್ಟು ಹೊರಟೋಗೋಳೆ, ಹೊಸ ಮನೆ ಕೋರ್ಟು ಕಚೇರಿ. ಓ, ಅದಲ್ಲಿ ಟೈಮ್ ಸಾಕಾಗ್ತಾ ಇಲ್ಲ ಅವ್ರು ಬಿಟ್ಬಿಡೋದು. ಅದೇ ಅವಂದೇ ಕಷ್ಟ ಇವಾಗ. ಹೆಂಗೆ ಕ್ಲಾಸ್ ಕ್ವಶನ್ ಕೇಳಿದ್ರು ಮಕ್ಕಳೇ ಒಳ್ಳೆಯವರು ಅಂತ ಹೇಳಿದ್ರು. ಓ, ಸರಿ ಬಿದ್ದಾಗೆಲ್ಲ ನೋಡಿ ಹಾ. ಅವನ ವಾಸೆ ಮಾಡ್ತಾ ಹಾ. ನೋಡ್ಬಿಟ್ಮೇಲೆ ಅವ್ನ ಸರಿ ಸಿಗ್ತಾ ಬಂದ. ತಲೆಕೆಟ್ಟ ಬಾಬಾ, ತಲೆಕೆಟ್ಟ ಬಾಬಾ. ಆಯ್ತು, ಒಬ್ಬ ಮಗನ್ ತಲೆ ಕೆಟ್ಟ ಇದೆ, ಇನ್ನು 7 ಜನ ಮಕ್ಳು, ಇನ್ನೂ 6 ಜನ ಮಕ್ಳು ಏನ್ ಮಾಡ್ತಾರೆ? ಅವ್ರ ಗಂಡನ ಮನೆಗಾರ ಅವ್ರು ಬರ್ತಾರ. ಇದೆಲ್ಲ ಮಾಡ್ಬಾರ್ದು ನೀವು, ನಾನ್ ಕೇಳಬಾರ್ದು. ಇವ್ರು ನಮ್ಮ ಗೊತ್ತಲ್ಲ, ಇವ್ರು ನಮ್ಮ ಹೀರೋಯಿನ್ ಚೆನ್ನಾಗಿದೆ ಸರ್. ಅನ್ನಪೂರ್ಣಮ್ಮ, ಇವರೇ ನಮ್ಮ ಹೀರೋಯಿನ್. ಇವರಿಗೆ ಮದ್ವೆ ಆಗಿದೆ, ಮಕ್ಕಳಾಗಿಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ. ಸಾರ್ ಚೆನ್ನಾಗ್ ನೋಡ್ಕೊಂತಾರೆ. ಮೂರೊತ್ತು ಊಟ, ಬೆಳಗ್ಗೆ ಸಾಯಂಕಾಲ ಕಾಫಿ. ಜನರು ಏನ್ ಸುತ್ತಾರೆ ಈ ಸಂಬಂಧಿಕರಲ್ಲ ಅವ್ರೆ, ಹ್ಮ್. ಯಾರು ಇದ್ ಮಾಡಲ್ಲ. ಸಾರ್ ಚೆನ್ನಾಗ್ ನೋಡಿ. ಇಲ್ಲ ಸರ್, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇವರೆಲ್ಲ ಏನ್ ಗೊತ್ತಾ ನಿಂಗೆ ಹೇಳೋದು, ನಾವ್ ಇದ್ರ ಡ್ಯಾನ್ಸ್ ಮಾಡ್ರೆ ಹೊರಗಡೆ ಜನ ಏನನ್ನಲ್ಲ, ಜನ ಬೈತಾರ ನಮ್ನ, ಜನ ಈ ತರ ಆ ತರ ಪ್ರಶ್ನೆ ಇವ್ರಿಗೆ. ಬೈತಾರ ಜನ ಡ್ಯಾನ್ಸ್ ಮಾಡಿದ್ರೆ. ಸರ್ ಏನ್ ಸರ್ ಕೇಳ್ರಿ. ಹಾ, ಹೀರೋಯಿನ್ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ ಜನ. ಇರೋದು ಒಂದೇ ಒಂದಲ್ಲೋ, ಚೆನ್ನಾಗಿ ಚಿಕನ್ ತಿನ್ಕೊಂಡು ಚೆನ್ನಾಗಿರೋ. ಯಾಕೆ? ಯಾರು ಇವ್ರು ಅಷ್ಟೇ, ಇವ್ರಿಗೂ ಅಂದ್ರೆ ಒಂಥರ ಬ್ರೈನ್ ಒಂದು 40 ಪ್ಲಸ್ ಇದೆ ಏಜ್, ಬಟ್ ಅಷ್ಟು ಗೊತ್ತಾಗಲ್ಲ. ಒಂದು ಬಟ್ಟೆ ಹಿಂಗೆ ತಿನ್ನಕ್ ಬರಲ್ಲ. ಇವಾಗ ಯಾರಾದ್ರೂ ಹಿಂಗ್ ಹಿಡ್ಕೊಂಡು ಕರ್ಕೊಂಡು ಹೋಗೋದೆಲ್ಲ ಮಾಡ್ತಾರ ಅಷ್ಟೇ. ಆ ತರ ಮೈಂಡ್ ಸೆಟ್. ಮತ್ತೆ ಕೆಳಗೆ ಹಿಂಗ್ ಬಗ್ಬಿಟ್ಟು ಏನೋ ತಗೊಳಕ್ ಆಗಲ್ಲ. ಇಲ್ಲಿಂದ ಇಲ್ಲಿ ತನಕ ಒಂದ್ ಸ್ವಲ್ಪ ಓಡೋದ್ರೆ ಓಡಕ್ ಆಗಲ್ಲ. ಆ ತರ ಮೈಂಡ್ ಸೆಟ್. ಅಂದ್ರೆ ಬಾಡಿ ಎಲ್ಲ ಒಂಥರ ಏನೋ ಇವ್ರಿಗೂ ಅಷ್ಟೇ ಪಾಪ, ಇವ್ರಿಗೆ ಏನು ಗೊತ್ತಾಗಲ್ಲ, ಸ್ವಲ್ಪ ಅಬ್ದಾಮಲ್ ಸರ್. ಏನೋ ಗಲಾಟೆ ಮಾಡೋರು ಜಾಸ್ತಿ ಅಂತ ಯಾರು? ಅದು ಜಾಸ್ತಿ ಲೇಡೀಸ್